ಕನ್ನಡ ಕಿರುತೆರೆಯಲ್ಲಿ ಇರೋ ಚಾಲೆಂಜಸ್ ಏನು ಮತ್ತು ಆಗಬೇಕಾಗಿರೋ ಬದಲಾವಣೆ ಏನು? ಕಿರುತೆರೆ ಅಂತಲ್ಲ, ಬೇಸಿಕಲಿ ನಾ ಹೇಳಿದ್ನಲ್ಲ, ನಮ್ಮ ಏನೇ ನಾವಿವತ್ತು ಕೆಲಸ ಅಂತ ಮಾಡಿದಾಗ, ಈಗ ಹೆಂಗೆ ಒಬ್ಬ ಯಶು ಎಲ್ಲ ಕಡೆ ನಾವು ರೀಚ್ ಆಗಬೇಕು ಅಂತ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡಿದ್ನೋ, ಹಾಗೆ ನಾವುಗಳೂ ಏನೇ ಕೆಲಸ ಮಾಡಿದಾಗಲೂ ನಾವು ಹೇಗೆ ಎಲ್ಲ ಮಾರ್ಕೆಟ್ಗೂ ಕೇಟರ್ ಮಾಡೋಕ್ಕೆ ಸಾಧ್ಯ. ನಾವು ಬೇರೆ ತಮಿಳವ್ರು ಇರ್ಬೋದು, ತೆಲುಗುವ್ರು ಇರ್ಬೋದು, ಮಲಯಾಳಂ ಇಂಡಸ್ಟ್ರಿ ಇರ್ಬೋದು, ನಾವು ನೋಡ್ಬಿಟ್ಟು ವಾವ್ ಇವ್ರು ಹೆಂಗೆ ಮಾಡಿ, ವಾವ್ ದೇ ಆರ್ ಸೋ ಗುಡ್, ದೇ ಆರ್ ಸೋ ಕ್ರಿಯೇಟಿವ್. ನಮ್ಮಲ್ಲಿ ಯಾಕಿಲ್ಲ? ನಮ್ಮಲ್ಲಿ ಎಷ್ಟು ಒಳ್ಳೊಳ್ಳೆ ಬರಹಗಾರರಿದ್ದಾರೆ, ಒಳ್ಳೆ ನಿರ್ದೇಶಕರಿದ್ದಾರೆ, ಒಳ್ಳೆ ಕಲಾವಿದರಿದ್ದಾರೆ. ವಿ ಶುಡ್ ಗಿವ್ ಮೋರ್ ಆಪರ್ಚುನಿಟಿ ಟು ಕನ್ನಡ ಪೀಪಲ್. ಯಾಕೆ ಆಗ್ತಿಲ್ಲ ಅದು? ಆಗುತ್ತೆ ಅಂದರೆ ಏನಾಗ್ತದೆ, ದೆರ್ ಇಸ್ ಅ ಸ್ಮಾಲ್ ಒಂದು ಎವಲ್ಯೂಷನ್ ಆಗ್ತಾ ಇದೆ ಸ್ಲೋ ಆಗಿ. ಅಂದರೆ ಗೊತ್ತಾಗ್ತಿದೆ ಜನಕ್ಕೆ ದಟ್ ನಮ್ಮಲ್ಲಿರೋರನ್ನ ನಾವು ಎಷ್ಟು ಯೂಸ್ ಮಾಡ್ತೀವಿ, ಎಷ್ಟು ಕೆಲಸ ಕೊಡ್ತೀವಿ ಇಲ್ಲಿಯವ್ರಿಗೆ, ಖಂಡಿತ ಏನೋ ಒಂದು ಹೊಸತನ, ಒಂದು ಫ್ರೆಶ್ನೆಸ್ ಬರುತ್ತೆ. ನಾವು ಮಾಡಲೇಬೇಕು ಅದನ್ನು. ಅದೇ ಪ್ರಯತ್ನದಲ್ಲಿ ನಾವು ಇರಬೇಕು. ಸೊ ವೆನ್ ದ ಮೋರ್ ಆ್ಯಂಡ್ ಮೋರ್ ವಿ ಯೂಸ್, ನಮ್ಮ ಸಾಹಿತಿಗಳು, ನಮ್ಮ ಬರಹಗಾರರು, ನಮ್ಮ ನಿರ್ದೇಶಕರು, ನಾವು ಎಷ್ಟು ಬಳಸಿ ಎಷ್ಟು ಕೆಲಸ ಮಾಡ್ತೀವೋ, ಐ ಆಮ್ ವೆರಿ ಶ್ಯೂರ್ ಆ ಆಪರ್ಚುನಿಟಿ ಸಿಕ್ಕ ತಕ್ಷಣ ಎಷ್ಟು ಜನ ಭಾವನ ನನಗೆ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಮೇಲಲ್ಲಿರ್ಬೋದು, ಇಲ್ಲಿಯವ್ರು ಎಷ್ಟು ಜನ ಬರೀತಾರೆ ಮೇಲು, ಮ್ಯಾಮ್ ಒಂದು ಸಣ್ಣ ಅವಕಾಶ ಕೊಡಿ, ಒಂದು ಸಣ್ಣ ಶಾರ್ಟ್ ಫಿಲ್ಮ್ ಮಾಡಿ ತೋರಿಸ್ತೀವಿ, ಒಂದು ನಾವು ಕೊಡಬೇಕಲ್ಲ ನೋಡೋಕ್ಕೆ.